ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1964ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1964ರಲ್ಲಿ ಒಟ್ಟು 18 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, ನಾವಿಂದು ಆ 18 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. 1964ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ 148ನೇ ಚಲನಚಿತ್ರ ನವಕೋಟಿ ನಾರಾಯಣ. ಈ ಚಿತ್ರವನ್ನು ಎಸ್.ಕೆ. ಚಾರಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾವ್ಕಾರ್ ಜಾನಕಿ, ಡಿಕ್ಕಿ ಮಾಧವರಾವ್, ಎಚ್.ಆರ್. ಶಾಸ್ತ್ರಿ, ಮಾಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 149ನೇ ಚಲನಚಿತ್ರ ಮಂಗಳ ಮುಹೂರ್ತ. ಈ ಚಿತ್ರವನ್ನು ಎಂ.ಆರ್. ವಿಠಲ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸುದರ್ಶನ್, ಹರಿಣಿ, ರಾಜಶಂಕರ್, ಕೆ.ಎಸ್. ಅಶ್ವಥ್, ಜೂನಿಯರ್ ರೇವತಿ, ನರಸಿಂಹರಾಜು, ಪಾಪಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 150ನೇ ಚಲನಚಿತ್ರ ಚಂದವಳ್ಳಿಯ ತೋಟ. ಈ ಚಿತ್ರವನ್ನು ಟಿ.ವಿ. ಸಿಂಗ್ ಠಾಕೂರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ, ರಾಜಶ್ರೀ, ಎಂ. ಜಯಶ್ರೀ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 151ನೇ ಚಲನಚಿತ್ರ ಶಿವರಾತ್ರಿ ಮಹಾತ್ಮೆ. ಈ ಚಿತ್ರವನ್ನು ಪಿ.ಆರ್. ಕೌಂಡಿಣ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಕೆ.ಎಸ್. ಅಶ್ವಥ್, ಎಂ. ಜಯಶ್ರೀ, ರಾಜಶ್ರೀ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 152ನೇ ಚಲನಚಿತ್ರ ವೀರ ಸಂಕಲ್ಪ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹುಣಸೂರು ಕೃಷ್ಣಮೂರ್ತಿ, ಬಿ.ಎಂ. ವೆಂಕಟೇಶ್, ದ್ವಾರಕೀಶ್, ರಾಜೇಶ್, ಎಂ.ಪಿ. ಶಂಕರ್, ಬಿ. ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 153ನೇ ಚಲನಚಿತ್ರ ಕಲಾವತಿ. ಈ ಚಿತ್ರವನ್ನು ಟಿ.ವಿ. ಸಿಂಗ್ ಠಾಕೂರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಜಯಂತಿ, ಜಯಶ್ರೀ, ಆದ್ವಾನಿ ಲಕ್ಷ್ಮೀದೇವಿ, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 154ನೇ ಚಲನಚಿತ್ರ ಅಮರಶಿಲ್ಪಿ ಜಕಣಾಚಾರಿ. ಈ ಚಿತ್ರವನ್ನು ಬಿ.ಎಸ್. ರಂಗಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಬಿ. ಸರೋಜಾದೇವಿ, ಉದಯ್ ಕುಮಾರ್, ನರಸಿಂಹರಾಜು, ಜಯಲಲಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 155ನೇ ಚಲನಚಿತ್ರ ನವಜೀವನ. ಈ ಚಿತ್ರವನ್ನು ಪಿ.ಎಸ್. ಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸುದರ್ಶನ್, ಕೆ.ಎಸ್. ಅಶ್ವಥ್, ಪಂಡ್ರಿಬಾಯಿ, ಚಿಂದೋಡಿ ಲೀಲಾ, ರೇವತಿ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 156ನೇ ಚಲನಚಿತ್ರ ಅನ್ನಪೂರ್ಣ. ಈ ಚಿತ್ರವನ್ನು ಆರೂರು ಪಟ್ಟಾಭಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಕೆ.ಎಸ್. ಅಶ್ವಥ್, ಪಂಡ್ರಿಬಾಯಿ, ಮೈನಾವತಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 157ನೇ ಚಲನಚಿತ್ರ ತುಂಬಿದ ಕೊಡ. ಈ ಚಿತ್ರವನ್ನು ಎನ್.ಸಿ. ರಾಜನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಕೆ.ಎಸ್. ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಜಯಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 158ನೇ ಚಲನಚಿತ್ರ ಶಿವಗಂಗೆ ಮಹಾತ್ಮೆ. ಈ ಚಿತ್ರವನ್ನು ಗೋವಿಂದ್ ಅಯ್ಯನವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ರಾಜಶ್ರೀ, ಉದಯ್ ಕುಮಾರ್, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 159ನೇ ಚಲನಚಿತ್ರ ಪೋಸ್ಟ್ ಮಾಸ್ಟರ್. ಈ ಚಿತ್ರವನ್ನು ಜಿ.ವಿ. ಅಯ್ಯರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರವನ್ನು ಬಿ.ಎಂ. ವೆಂಕಟೇಶ್, ವಂದನಾ, ಬಾಲಕೃಷ್ಣ, ಜಿ.ವಿ. ಶಿವರಾಜ್, ಪಾಪಮ್ಮ, ಪ್ರಭಾ, ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 160ನೇ ಚಲನಚಿತ್ರ ಮುರಿಯದ ಮನೆ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ಜಯಂತಿ, ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 161ನೇ ಚಲನಚಿತ್ರ ಪ್ರತಿಜ್ಞೆ. ಈ ಚಿತ್ರವನ್ನು ಬಿ.ಎಸ್. ರಂಗಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಜಯಂತಿ, ಕೆ.ಎಸ್. ಅಶ್ವಥ್, ಬಿ. ಜಯ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 162ನೇ ಚಲನಚಿತ್ರ ಚಿನ್ನದ ಗೊಂಬೆ. ಈ ಚಿತ್ರವನ್ನು ಬಿ.ಆರ್. ಪಂತುಲುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಕಲ್ಪನಾ, ಜಯಲಲಿತಾ, ಬಿ.ಆರ್. ಪಂತುಲು, ಎಂ.ವಿ. ರಾಜಮ್ಮ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 163ನೇ ಚಲನಚಿತ್ರ ಪತಿಯೇ ದೈವ. ಈ ಚಿತ್ರವನ್ನು ಆರ್. ನಾಗೇಂದ್ರ ರಾವ್ ರವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ಸುದರ್ಶನ್, ಕಲ್ಪನಾ, ಜಯಂತಿ, ಆರ್ ನಾಗೇಂದ್ರ ರಾವ್, ಪಂಡ್ರಿಬಾಯಿ, ಮೈನಾವತಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 164ನೇ ಚಲನಚಿತ್ರ ನಾಂದಿ. ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಉದಯ್ ಕುಮಾರ್, ಬಾಲಕೃಷ್ಣ, ದಿನೇಶ್, ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1964ರಲ್ಲಿ ಬಿಡುಗಡೆಗೊಂಡಿರುವ 165ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಮನೆ ಅಳಿಯ. ಈ ಚಿತ್ರವನ್ನು ಎಸ್.ಕೆ. ಚಾರಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಜಯಲಲಿತಾ, ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ನರಸಿಂಹರಾಜು, ಎಂ.ಪಿ. ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1964ರಲ್ಲಿ ಬಿಡುಗಡೆಗೊಂಡಿರುವ 18 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.